ಮತ್ತೆ ಅಖಾಡಕ್ಕೆ ಧುಮುಕುದ್ರ ರಾಜಾವಳಿ. ಬಿಜೆಪಿಯಲ್ಲಿ ಬಂಡಾಯ ಅತಿರೇಕಕ್ಕೆ ಹೋಗಿರುವಂತದ್ದು. ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಸಿದ್ದೇಶ್ವರ್ ಹಾಗೆ ಕುಮಾರ್ ಬಂಗಾರಪ್ಪ ಅವರಿಗೆ ಯಡಿಯೂರಪ್ಪನವರು ದೂರವಾಣಿ ಕರೆ ಮೂಲಕ ಸಭೆಗೆ ಆಹ್ವಾನಿಸಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮತ್ತೆ ಅಖಾಡಕ್ಕೆ ಧುಮುಕುದ್ರ ರಾಜಾವಳಿ. ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಪರಿಗಣಿಸಿಕೊಂಡು, ಬೆಳವಣಿಗೆಗಳನ್ನ ಅಬ್ಸರ್ವ್ ಮಾಡಿ ಇದೀಗ ಮತ್ತೆ ಅಖಾಡಕ್ಕೆ ಇಳಿಯುವಂತಹ ಮನಸ್ಸು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಈಗಾಗಲೇ ಬಿಜೆಪಿಯಲ್ಲಿ ಬಂಡಾಯ ಅತಿರೇಕಕ್ಕೆ ಹೋಗಿರುವಂತದ್ದು. RSS ಸಭೆಯ ನಂತರವೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಕ್ಕಿರಲಿಲ್ಲ. ಬಂಡಾಯ ಹಾಗೆ ಮುಂದುವರ್ತಾ ಹೋಯ್ತು. ಹಾಗೆ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅಂತ ಇತ್ತ ಅಸಮಾಧಾನರು ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗೆ ದಿನೇ ದಿನೇ ಬೆಂಗಳೂರು, ದಾವಣಗೆರೆ, ಬೆಳಗಾವಿ ಎಲ್ಲಾ ಕಡೆ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಈ ಒಂದು ಅಸಮಾಧಾನಿತರ ಗುಂಪಿನಲ್ಲಿ ಯಡಿಯೂರಪ್ಪನವರ ಆಪ್ತರು ಕೂಡ ಇದ್ದಾರೆ. ಸಿದ್ದೇಶ್ವರ್ ಹಾಗೆ BP ಹರೀಶ್ ಹಾಗೆ ರಾಜೀವ್ ಗೌಡ, ಇವರೆಲ್ಲರೂ ಕೂಡ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕರು, ನಾಯಕರು. ಆದ್ರೆ ಇದೀಗ ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಅಸಮಾಧಾನಿತರಿಗೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ತೊಂದರೆ ಆದ್ರೂ ಏನು, ಅಸಮಾಧಾನಿತರಿಗೆ ಪಕ್ಷದಿಂದ ಬೇಕಾಗಿರುವಂತಹದ್ರು ಏನು? ಮೊದಲನೇದಾಗಿ ನೋಡೋದಾದ್ರೆ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರನ್ನ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಅನ್ನುವಂಥದ್ದು ಅಸಮಾಧಾನಿತರಿಗೆ ಇರುವಂತಹ ನೋವು. ಏನು ಅಸಮಾಧಾನಿತರ ಗುಂಪು ಅಂತ ಏನು ಹೇಳಲಾಗ್ತಿದ್ಯೋ, ಇದರಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಹಿರಿಯರು, ಪಕ್ಷಕ್ಕಾಗೇ ದುಡಿದಂಥವ್ರು. ಇದೀಗ ಹಿರಿಯರನ್ನೇ ಪರಿಗಣಿಸದೆ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರಿಗೆ ಅಸಮಾಧಾನ ಉಂಟಾಗಿತ್ತು. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿತ್ತು. ಸೊ ಹೀಗಾಗಿ ಅಂದ್ರೆ ಇದಾದ್ಮೇಲೂ ಕೂಡ BY ವಿಜಯೇಂದ್ರ ಅವರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಅವರೇ ಒಂದು ಪ್ರತ್ಯೇಕ ಗುಂಪನ್ನ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಸ್ವತಃ ಅಸಮಾಧಾನಿತರು ಸಾಕಷ್ಟು ಹೇಳಿಕೆಗಳನ್ನ BY ವಿಜಯೇಂದ್ರ ಅವರ ವಿರುದ್ಧ ಕೊಟ್ಟಿದ್ರು. ಇದೀಗ ಎಲ್ಲವನ್ನೂ ಕೂಡ ಸೈಲೆಂಟ್ ಆಗಿ ಗಮನಿಸಿ ಇಷ್ಟು ದಿನ ತೆರೆಮರೆಯಲ್ಲಿ ಇದ್ದಂತಹ BS ಯಡಿಯೂರಪ್ಪನವರು ಇದೀಗ ಮತ್ತೆ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಹೌದು, ಏನು ಅಸಮಾಧಾನಿತರು ಅಂತ ನಾನು ಆಗ್ಲೇ ಹೇಳಿದೆ. ಹಾಗೆ ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಗುರ್ಸ್ಕೊಂಡಿರುವಂತವ್ರು ಅಂತ ಹೇಳಿದೆ. ಸಿದ್ದೇಶ್ವರ್ ಹಾಗೆ ಕುಮಾರ್ ಬಂಗಾರಪ್ಪ ಅವರಿಗೆ ಯಡಿಯೂರಪ್ಪನವರು ದೂರವಾಣಿ ಕರೆ ಮೂಲಕ ಸಭೆಗೆ ಆಹ್ವಾನಿಸಿದ್ದಾರೆ. ಅಂದ್ರೆ ಇದೀಗ ಯಡಿಯೂರಪ್ಪನವರು ಬಂಡಾಯವನ್ನ ಶಮನ ಮಾಡೋದಕ್ಕೆ ಸಭೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಪಕ್ಷದಲ್ಲಿ ಅಸಮಾಧಾನಿತರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ, ಪಕ್ಷದಿಂದ ಅಸಮಾಧಾನಿತರಿಗೆ ಏನ್ ಬೇಕು, ಹಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದನ್ನ ತಡೆಯೋದಕ್ಕೆ ಇದೀಗ BS ಯಡಿಯೂರಪ್ಪನವರು ಮುಂದಾಗ್ತಾ ಇರುವಂತದ್ದು. ಹಾಗಾದ್ರೆ ಸಭೆಯ ನಂತರ ಆದ್ರೂ ಅಂದ್ರೆ ಸ್ವತಃ BS ಯಡಿಯೂರಪ್ಪನವರೇ ಮತ್ತೆ ಅಖಾಡಕ್ಕೆ ಧುಮುಕ್ತಾ ಇರೋದ್ರಿಂದ ಹಿರಿಯರು ಯಡಿಯೂರಪ್ಪ ಅವರನ್ನ ಮಾತನ್ನ ಕೇಳ್ತಾರ? ಅಷ್ಟಕ್ಕೂ ಅಸಮಾಧಾನಿತರಿಗೆ ಇರುವಂತಹ ತೊಂದರೆ ಆದ್ರೂ ಏನು ಪಕ್ಷದಲ್ಲಿ, ಎಲ್ಲವನ್ನ ಕೂಡ ಪರಿಗಣಿಸಿ ಯಡಿಯೂರಪ್ಪನವರು ಇದೀಗ ಸಭೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಮುಂದಿನಗಳಲ್ಲಿ ಈ ಸಭೆಯಿಂದ ಏನಾಗುತ್ತೆ, ಬಂಡಾಯ ಶಮನ ಆಗುತ್ತಾ ಅಥವಾ ಇದೇ ರೀತಿಯಾಗಿ ಅಸಮಾಧಾನಿತರು ಗುಂಪು ಕಟ್ಕೊಂಡು ಇದೇ ರೀತಿಯಾಗಿ ಸಭೆಗಳನ್ನ ಮಾಡ್ತಾರ? ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.